ಕ್ರಿಯಾಶೀಲರಾಗಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಾಧವ್ ರೆಡ್ಡಿ ಸರ್ ಅವರು ಉಪಸ್ಥಿತರಿದ್ದಾರೆ. ಚಿತ್ರ ಸಂಸಾರದ ಹಣತೆ ಹಚ್ಚೋಣ ಬನ್ನಿ ಮತ್ಸರದ ಮಬ್ಬಿಗೆ ಮಮತೆಯ ಹಣತೆ ಹೆಚ್ಚಿನ ಎಂದ ಬಾರದೆ ಶಾಂತಿಯ ಪ್ರಣತೆ ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ ವಿಕಾರಗಳು ತೊಳೆದು ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ ವಿಕಾರಗಳು ತೊಳೆದು ಮಮಕಾರ ಮೂಡಿ ಬೆಳಗಲಿ ಪ್ರೀತಿ. ಎಲ್ಲರೂ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಸಮಾಧಾನಕ್ಕೆ ಚಾಲನೆ ನೀಡುತ್ತಿದ್ದಾರೆ. On the stage, come first. ಸರ್ ಪುಟ ಈ ಕಡೆ ನೋಡಿ. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡಿದರು. ಈಗ ಮಧುಗಿರಿ ಜಿಲ್ಲೆಯಲ್ಲಿ ಶಿಕ್ಷಣ ಕೆಲಸ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಲು ಸನ್ನದ್ಧರಾಗಿರುವ ಇವರಿಗೆ ಧನ್ಯವಾದಗಳು. ಆಗಿರುತ್ತಪ್ಪ ಅಂತ ಹೇಳಿ ಸಣ್ಣಗುಡ್ಡಯ್ಯನವರಿಗೆ ನನ್ನ ಮೊದಲನೇ ಕವನ ಸಂಕಲನಕ್ಕೆ ಮುನ್ನುಡಿ ಬರ್ಕೊಡಿ ಅಂತ ಕೊಟ್ಟೆ. ನನ್ನ ತಾಲೂಕಿನವರು, ನಮ್ಮ ತಾಲೂಕಿನವರು. ಅವರು ಭಾಳ ಒಳ್ಳೆಯ ವಿಮರ್ಶಕರು, ಅವರು ಒಳ್ಳೆ ಕವಿ. ಅವರು ಹೆಚ್ಚು ಬರೀಲಿಲ್ಲ ಅಷ್ಟೇನೇ. ಅವರು ಇಷ್ಟೇ ಬರೆದ್ರು, ಪಳಗದ ಹಸುವನ್ನು ಬೀದಿಗೆ ಬಿಡಬಾರದು ಅಂತ. ಇಲ್ಲಿ ನಮ್ಮ ಸ್ನೇಹಿತರುಗಳು ಅನೇಕರು ಕೂತಿದ್ದಾರೆ, ಅದಕ್ಕೆ ಹೇಳ್ತಿದ್ದೀನಿ ನಾನು. ಪಳಗದ ಹಸುವನ್ನು ಬೀದಿಗೆ ಬಿಡಬಾರದು ಅಪ್ಪ, ನೀನು ಪ್ರಿಂಟ್ ಮಾಡಿಸ್ಬಾರ್ದು ಅಂತ ಅದರ ಅರ್ಥ. ಆದರೆ ನಾನು ಅದನ್ನು ನಮ್ಮ ಅಣ್ಣ ದುಡ್ಡು ಕೊಟ್ಟಿದ್ರು ಅದಕ್ಕೆ ಅಂತ, ಕನಸಿನ ಕನ್ನಿಕೆ ಅಂತ. ಯಾಕೆಂದರೆ ಕನಸು ಕಾಣಬೇಕಲ್ಲ ನಾವು. ಫಸ್ಟ್ ಕವಿಗಳು ಕಾಣೋದೆಲ್ಲ ಕನಸುಗಳ ಕನ್ನಿಕೆಗೆ ಸೇರಿರುತ್ತವೆ, ಆಮೇಲೆ ಗೊತ್ತಾಗುತ್ತೆ ಏನು ಅಂತ. ಅದನ್ನು ಅಚ್ಚು ಮಾಡಿಸ್ತೆ ನಾನು. ಆದರೆ ಅವರು ಹೇಳಿದ ಮಾತಿದೆಯಲ್ಲ, ಒಂದು ಅಕ್ಷರವನ್ನು ಬಿಡದೆ ನಾನು ಮುನ್ನುಡಿಯಾಗಿ ಅಚ್ಚು ಮಾಡಿಸ್ತೆ ಅದನ್ನು. ಅವರೆಲ್ಲ ನಮ್ಮನ್ನು ಬೆಳೆಸಿದ್ದಾರೆ. ಹಾಗಾಗಿ ವಿಮರ್ಶೆ ಮತ್ತು ಆತ್ಮವಿಮರ್ಶೆಯಿಂದ, ಪ್ರೋತ್ಸಾಹದಿಂದ ನಾವು ಬರೆದಿದ್ದೆಲ್ಲವೂ ಶ್ರೇಷ್ಠ ಎನ್ನುವ ಭ್ರಮೆ ಇಲ್ಲದೆ, ನಾವು ಮಾಡಿದ್ದೆಲ್ಲವೂ ಅತ್ಯುತ್ತಮ ಎನ್ನುವ ಭ್ರಮೆ ಇಲ್ಲದೆ ಬೆಳೀಬೇಕು. ಆದರೆ ಕನಸನ್ನು ಕಟ್ತಾನೇ ಇರಬೇಕು. ಇಲ್ಲಿ ಬಿದ್ದಿದ್ದೀನ ಮತ್ತು ಏಳಬಲ್ಲೆ ಅನ್ನೋ ಸಂಕಲ್ಪ ಬೇಕು. ಅಂಥ ಕನಸುಗಾರಿಕೆಯನ್ನು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಾಗಿರುತ್ತೆ. ಆವಾಗ ನಮ್ಮಂತಹ ಮೇಷ್ಟ್ರುಗಳ ಜವಾಬ್ದಾರಿ ಭಾಳ ದೊಡ್ಡದು. ಇಲ್ಲಿ ಅನೇಕರು ಕೂತಿದ್ದೀರಿ, ಭಾಳ ಅಧ್ಯಾಪಕಿಯರು ಕೂತಿದ್ದೀರಿ, ಈ ಕಡೆ ಪ್ರಿನ್ಸಿಪಾಲ್ಗಳು ಕೂತಿದ್ದಾರೆ, ಅಲ್ಲಿ ಅನೇಕ ಮೇಷ್ಟ್ರುಗಳಿದ್ದಾರೆ, ಮೇಷ್ಟ್ರುಗಳು ಅಲ್ಲದೇ ಇರೋರು ಇದ್ದಾರೆ, ಈ ರಂಗಭೂಮಿ ಮೇಷ್ಟ್ರು ಥರದ ಚಲಪತಿ ಅಂತವ್ರು ಕೂತಿದ್ದಾರೆ. ಎಲ್ಲರೂ ಬೇರೆ ಬೇರೆ. ನಾವು ಬೆಳೆಸಬೇಕಾಗಿರೋದೇನು ಮೇಷ್ಟ್ರು? ನನ್ನನ್ನು ಬೆಳೆಸಿದ ಎಲ್ಲ ಮೇಷ್ಟ್ರುಗಳು ಜಾತ್ಯತೀತವಾದ ಮನೋಭಾವ ಇದ್ದರು. ಇವತ್ತು ಕಾಣಕ್ಕೆ ಸಾಧ್ಯವ ಅಂತ ನನ್ನ ಪ್ರಶ್ನೆ ಅದೇನೇನೆ. ಇವನು ನಮ್ಮ ಜಾತಿಯವರಪ್ಪ, ಇವನಪ್ಪ, ಇವನು ಕಾಲೆಳೆಯೋದು ಹೆಂಗೆ, ಇವನಿಗೆ ಪ್ರೋತ್ಸಾಹ ಕೊಡೋದು ಹೆಂಗೆ? ಈ ಸ್ಥಿತಿಗೆ ನಾವೇ ಬಂದುಬಿಟ್ರೆ ಮೇಷ್ಟ್ರುಗಳು ಒಳ್ಳೆಯ ವಿದ್ಯಾರ್ಥಿಗಳನ್ನು ಎಲ್ಲಿ ಸಿದ್ಧ ಮಾಡ್ತೀವಿ ನಾವು? ಈ ಆತ್ಮಾವಲೋಕನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂಥವರು ಮತ್ತು ಶಿಕ್ಷಣವನ್ನು ಕೊಡ್ತಕ್ಕಂಥ ಅಧ್ಯಾಪಕಿಯರು ಹಾಕ್ಕೊಳ್ಬೇಕಾಗಿರುತ್ತೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಶಾಂತಿನಿಕೇತನ ಸಂಸ್ಥೆಯವರು ನನ್ನ ಹೆಸರು ಹಾಕಿಟ್ರು, ನಾನೇನು ಅವ್ರ ಜಾತಿಯವನಲ್ಲ. ಹಾಗೆ ನೋಡಿದ್ರೆ ನನಗೆ ಜಾತಿ ಇಲ್ಲ, ಅದು ಬೇರೆ ವಿಷಯ. ಅದನ್ನೆಲ್ಲ ಹೇಳ್ತಾ ಹೋದರೆ ದೊಡ್ಡ ಕಥೆ ಆಗಿಬಿಡುತ್ತೆ. ಅದು ನಾನು ಎಂದೂ ಆ ಥರ ನಡ್ಕೊಂಡವನು ಅಲ್ಲ. ಹಾಗೆ ನೋಡಿದರೆ ನನ್ನ ಸಂಪರ್ಕ ಇರ್ತಕ್ಕಂಥದ್ದೇ ನಾನು ನಂಬಿದ ಬೇರೆ ಯಾರು ಶೋಷಿತ ಸಮುದಾಯಗಳಿವೆ ಅವ್ರ ಜೊತೆ ಹೆಚ್ಚು ಸಂಪರ್ಕ ಇರುತ್ತೆ. ಅದು ಬೇರೆ ಕತೆ. ಅದನ್ನೆಲ್ಲ ವಿವರಿಸೋದು ಈ ವೇದಿಕೆ ಅಲ್ಲ.
ಆದರೆ ನನಗೆ ಎಲ್ಲ ಜಾತಿಯವರ ಸ್ನೇಹ ಇದೆ. ರಾಜ್ಕುಮಾರ್ ಹೇಳಿದ ಒಂದು ಮಾತು, ಈಗ ನಾನೆಲ್ಲೋ ಹುಟ್ಟಿದವನು, ಬರಗೂರು ಅಂತ ಹಳ್ಳಿ ಹುಟ್ಟಿದವನು, ನಮ್ಮ ಮನೆಗೆ ರಾಜ್ಕುಮಾರ್ ಬರ್ತಿದ್ರು ಊಟ ಮಾಡೋಕ್ಕೆ ಅಂದರೆ ಯಾರಾದರೂ ನಂಬೋಕ್ಕೆ ಸಾಧ್ಯವೇನ್ರಿ? ತಿಂಗಳಿಗೆ ಒಂದ್ಸರಿ ನಾನು ಕರೆಸ್ಕೊಳ್ತಿದ್ರು ಮಾತಾಡೋಕ್ಕೆ ಅಂದರೆ ನಂಬೋಕ್ಕೆ ಸಾಧ್ಯವ? ಇದೆಲ್ಲ ಹೆಂಗೆ ಸಾಧ್ಯ ಆಯಿತು? ಇದೊಂದು ಕನಸು ಅನಿಸುತ್ತೆ. ನಾವೆಂದೂ ಎಲ್ಲೋ ಶೂಟಿಂಗ್ ನಡೀತಿದ್ರೆ ಕೈ ಕಟ್ಕೊಂಡು ಗುಂಪಲ್ಲಿ ನಿಂತಿರ್ತಿದ್ದೆ ನಾನು, ರಾಜ್ಕುಮಾರ್ ಸಿನಿಮಾಗಳು ನೋಡೋಕ್ಕೆ, ವಿಷ್ಣುವರ್ಧನ್ ಶೂಟಿಂಗ್ ನೋಡೋದಕ್ಕೆ. ಆದರೆ ಅವರೆಲ್ಲ ನಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಹೇಗಾಯಿತು? ನಾವು ಕಲಿಯೋಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಕಷ್ಟ ಸಾಧ್ಯವಾದದ್ದಿದೆ. ಆ ಕಷ್ಟ ಸಾಧ್ಯವಾದದ್ದನ್ನು ಅರ್ಥ ಮಾಡ್ಕೋಬೇಕು. ಪಾಂಡುರಂಗಯ್ಯನವರು ಅವರಲ್ಲಿ ಕಂಡದ್ದು ನನಗೆ ಜಾತ್ಯತೀತ ಮನೋಧರ್ಮವೇನೇನಿದೆ, ಅದನ್ನೆಲ್ಲ ಮೀರಿ ನನ್ನ ಹೆಸರನ್ನು ಇಲ್ಲಿಟ್ಟಿದ್ದಾರಲ್ಲ, ಅದು ಹೃದಯ ಅನ್ನೋದಿದೆಯಲ್ಲ, ಜೀವಶಾಸ್ತ್ರದ ಹೃದಯಕ್ಕೆ ಆಕಾರ ಇರುತ್ತೆ, ಸಾಂಸ್ಕೃತಿಕ ಹೃದಯಕ್ಕೆ ಆಕಾರ ಇರೋದಿಲ್ಲ, ಅದು ನಿರಾಕಾರ. ಯಾವತ್ತೂ ಹೃದಯ ಅನ್ನೋದು ನಿರಾಕಾರ ಹೃದಯ ಇದೆಯಲ್ಲ, ಅದಕ್ಕೆ ಮೌಲ್ಯ ಜಾಸ್ತಿ. ಅಂಥ ನಿರಾಕಾರ ಹೃದಯವೊಂದನ್ನು ನಾವುಗಳು ಮೇಷ್ಟ್ರುಗಳು ಪಡಿಬೇಕು. ಎಷ್ಟೋ ಸಾರಿ ನಾವು ಪ್ರೊಫೆಸರ್ ಆಗಬೇಕು ಅಂತ ಹಂಬಲಿಸ್ತಿರ್ತೀವಿ. ನಾನೆಲ್ಲ ಸಂದರ್ಭದಲ್ಲೂ ಹೇಳ್ತೇನೆ, ನಾವು ಯಾರು ಸರ್ ಅವನು ಅಂದೆ. ಏನು ಸಾರ್ ಹಿಂಗೆ ಹೇಳ್ಬಿಟ್ರಿ ಸಾರ್, ಬರಬರೋರು ಸಾರ್, ಇದು ಸಾರ್. ಆಮೇಲೆ ನಿಜವನ್ನ ನನಗೆ ಅಲ್ಲಿವರೆಗೂ ನಾನು ಯಾವುದು ಅಂತ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಲಿಲ್ಲ, ಆ ಪೇಪರ್ ಅಂತೂ ಓದ್ತಾನೆ ಇರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಏನು ಸಾರ್ ಅವರು ಸ್ಟೇಟ್ ನ್ಯಾಷನಲ್ ಅವಾರ್ಡ್ ವಿನ್ನರು ಸಾರ್, ಅದು ಇದು ಅಂತ ಅದು ಕೇಳ್ತಾ ಇದ್ದಂಗೆ ನನಗೆ, ಸಾರ್ ಯಾವಾಗ ಕರ್ಕೊಂಡ್ಬರ್ತೀರಾ ಸರ್, ನಮ್ಮ ಮನೆಗೆ ಯಾವಾಗ ಕರ್ಕೊಂಡ್ಬರ್ತೀರಾ ಸರ್ ಅಂತ. ಸರ್ ನೀವು ಹೇಳಿ ಸರ್, ಅದೊಂದು ಏನೋ ಒಂದು ಸಣ್ಣ ಕಾರ್ಯಕ್ರಮ ಇದೆ, ನೀವು ಮಾಡ್ಕೊಡ್ಬೇಕು ಅಂತ. ಸರ್ ಭಾನುವಾರ ನಾನು ಫ್ರೀ ಇರ್ತೀನಿ, ಬರಲಿ ಸರ್ ಅಂತ. ಭಾನುವಾರ ಸಾರ್ ಬಂದರು. ನಾನು ಮೊದಲೇ ಒಂಥರ ಅವ್ರ ಬಗ್ಗೆ ತುಂಬ ಅವ್ರ ಹತ್ರ ತಿಳ್ಕೊಂಡಿದ್ನಲ್ಲ, ಏನೋ ಒಂದು ಗುರುಭಕ್ತಿ. ಸಾರ್ ನಮಸ್ತೆ ಸರ್ ಅಂತೇಳಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದೆ. ಏನಿಲ್ಲ ಕುಮಾರ್, ಪುಡಿಗಟ್ಟೆ ಜನಾಂಗದ ಬಗ್ಗೆ ಸಣ್ಣ ಒಂದು 10 ಲೈನು ಒಂದು ಅವಲೋಕನ, ಅದನ್ನು ನೀವು ಹೇಳಬೇಕು ಅಂದರು. ಆಯ್ತು ಸರ್, ಪರವಾಗಿಲ್ಲ ಮಾಡ್ಕೊಡ್ತೀನಿ ಸರ್. ಹಾಗೆ ಅಕ್ಷರ ನಂದು ಏನೋ ಬೇರೆ ಕಾರ್ಯಕ್ರಮ ಇತ್ತು. ಆಮೇಲೆ ಕೊಟ್ಟರು. ಆ 10 ಲೈನು 10:30 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು. 5 ಗಂಟೆ ಆಯಿತು, ಸಾಯಂಕಾಲ 5 ಗಂಟೆ ಆಯಿತು ಅದು ಓಕೆ ಆಗೋದಕ್ಕೆ. ಏನಕ್ಕೆ ಅಂದರೆ ಆವಾಗ ನನಗೆ ಗೊತ್ತಾಯಿತು ಆ ಕನ್ನಡದ ಅಕ್ಷರದ ಒಂದೊಂದು ಅಕ್ಷರದ ತಾಕತ್ತು, ಇದು ಆ ಸಾಲು ಬರ್ಕೊಂಡ್ಬಂದಿತ್ತು ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ. ಆವಾಗ ಅಂದರೆ ನಾವು ಏನು ವಿಷಯಲ್ಲಿ ಒಂದು ಉಪಿ ಬರ್ಕೊಟ್ಟಿದ್ದ ಡೈಲಾಗ್ ಹೇಳೋದಕ್ಕೂ ಸಾಲು ಬರ್ಕೊಂಡ್ಬಂದಿದ್ದನ್ನು ಹೇಳೋದಕ್ಕೂ ಅದು ನನಗೆ ಅನ್ನಿಸ್ತು, ಅಯ್ಯೋ ಇದು ನಾವು ಅಂದ್ಕೊಂಡಿದ್ದು ಕನ್ನಡ ಅಲ್ಲಪ್ಪ, ಇದು ಕನ್ನಡನೇ ಬೇರೆ ಆಗಿ ಅಂತ. ನೋಡಿ, ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ. ಅಂದರೆ ಜೀವನನೇ ಒಂದು ಹರಿಯೋ ನದಿ ಥರ, ಅದು ಕೊನೆಯಿಲ್ಲದ ಪ್ರಯಾಣ. ಇಲ್ಲಿ ಯಾವುದು ಶಾಶ್ವತ ಅಲ್ಲ, ಶಾಶ್ವತ ಉಳಿಯೋದು ಒಂದೇ, ಹೃದಯ ತಟ್ಟಿದ ನೆನಪುಗಳು, ನಾವು ಮಾಡೋ ಒಳ್ಳೆ ಕೆಲಸಗಳು. ಅಂಥ ಸಾಕಷ್ಟು ಒಳ್ಳೆ ಕೆಲಸಗಳು ಬರಗೂರು ಸಾರ್ ಮಾಡಿದ್ದಾರೆ. ಆಮೇಲೆ ಏನು ಇವತ್ತು ಈ ಸಭಾಂಗಣಕ್ಕೆ ಅವ್ರು ಹೆಸರಿಟ್ಟಿದ್ದಾರಲ್ಲ, ಇದೇ ಆ ಸಾಧನೆ, ಅವ್ರು ಮಾಡಿರೋ ಸಾಧನೆಗಳೇ ಅವ್ರು ಎಲ್ಲ ಕಡೆ ಕರಗಿರುತ್ತೆ, ಎಲ್ಲ ಥರ ಪ್ರಶಸ್ತಿನೂ ಬಂದು ಅವ್ರನ್ನ ಅಪ್ಕೊಳ್ಳುತ್ತೆ, ಪ್ರೀತಿಸುತ್ತೆ. ಸೊ ಈ ಸಾಧನೆ ಅನ್ನೋದು ಇದೆಯಲ್ಲ, ಪ್ರತಿಯೊಬ್ಬರು ಈ ಸಾಧನೆನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಹುಟ್ಟಿದ ಮೇಲೆ ನಾವು ಏನಾದರೂ ಒಂದು ಸಾಧಿಸಲೇಬೇಕು. ಇಂಥ ಸಾಧನೆ ಮಾಡೋಕ್ಕೆ ಅಂತ ಹೊರಟಾಗ ನಮಗಾಗೋದು ಅವಮಾನ, ಅನುಮಾನ, ಸನ್ಮಾನ. ಈ ಮಾತನ್ನ ಏನಕ್ಕೆ ಕೇಳಿದೆ ಅಂದರೆ, ನಾವು ಚಿತ್ರ ಮಾಡಬೇಕು ಅಂತ ನಾವು ಇಂಡಸ್ಟ್ರಿಗೆ ಬಂದಾಗ ಯಾರಪ್ಪ ಇವರು ಬಿಶು ಅಂದ್ಕೊಂಡು ಏನೋ ಅಂದ್ಕೊಂಡು ಬರ್ತಾರೆ ಅಂತ ನಮ್ಗೆ ನೋಡಿದವರೆಲ್ಲ ನಮ್ಮನ್ನ ತಮಾಷೆ ಮಾಡೋರು. ಸಿನಿಮಾ ರೆಡಿ ಆಯಿತು, ಒಂದಷ್ಟು ಜನ ಸಿನಿಮಾದವರು ನಮ್ಮ ಸಿನಿಮಾನ ನೋಡಿದ್ರು, ಇಲ್ಲ ರೀ ಏನೋ ಮಾಡಿದ್ದಾರೆ ಇವರು, ಸಿನಿಮಾ ಬೇರೆ ಥರ ಇದೆ, ಈ ಸಿನಿಮಾ ಬೇರೆ ಥರ ಇದೆ, ಹಾಗೆ ಹೀಗೆ ಅಂದರು. ಕೊನೆಗೆ ಸಿನಿಮಾ ಬಿಡುಗಡೆ ಆಯಿತು. ಬಿಡುಗಡೆ ಆಗಿದ್ದು ಎಲ್ಲ ಕಡೆ 100 ದಿನ ಹೊರತು, ಸರ್ಕಾರದಿಂದ ರಾಜ್ಯ ಪ್ರಶಸ್ತಿನೇ ಬಂತು, ಅದು ಸನ್ಮಾನ. ಸೊ ಯಾವತ್ತೂ ನಾವು ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು, ತಾಳ್ಮೆ ಇರಬೇಕು. ಅದು ನಮ್ಮನ್ನು ಯಾವ ಹಂತಕ್ಕಾದ್ರೂ ಕರ್ಕೊಂಡೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಶಾಂತಿಕೇತನ ಪಬ್ಲಿಕ್ ಸ್ಕೂಲ್ನಿಂದ ಒಂದು ಬರಗೂರು ಅವ್ರು ಬರ್ತಾರೆ, ಒಬ್ಬ ಕುಮಾರ್ ಗೋವಿಂದ್ ಅವ್ರು ಬರ್ತಾರೆ, ಒಂದು ಶ್ರಮತ ಮಲ್ನಾಡು ಬರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮ್ಮ ಸ್ಕೂಲಿಂದ ಕಲೆಗೆ ಸರಸ್ವತಿ ಪುತ್ರರ ಬರಲಿ ಚಿತ್ರರಂಗಕ್ಕೆ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಕಲಾವಿದೆಯಾಗಿ ಪ್ರಸಿದ್ಧ ಪಡೆದಿರುವ ಹಾಗೂ ಇವರು ದಂತ ವೈದ್ಯೆ ಡಾಕ್ಟರ್ ಶಮಿತಾ ಮಲ್ನಾಡ್ ಮೇಡಮ್ ಅವರು. ಇವರಿಗೆ ರಾಜ್ಯ ಪ್ರಶಸ್ತಿಯ ಪುರಸ್ಕೃತವೂ ಸಹ ಸಿಕ್ಕಿದೆ.
ಮೇಡಮ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ರಾಜ್ಯ ಶಾಲೆಗಳು ಈ ರೀತಿಯಾದಂಥ ವಸತಿ ಶಾಲೆಗಳನ್ನು ಸುಮಾರು 12 ಶಾಲೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಸುಮಾರು 80 ಎಕರೆ ಜಾಗದಲ್ಲಿ ಆ ಶಿಕ್ಷಣ ಸಂಸ್ಥೆಗಳನ್ನು ನಾನು ಮಾಡೋದ್ರ ಜೊತೆಗೆ ನಾನೀಗ ಒಂದು ತಿಂಗಳ ಕೆಳಗೆ ನಾನು ಮಕ್ಕಳು ನೋಡೋದಕ್ಕೆ ಅಂತೇಳಿ ನನ್ನಲ್ಲಿ ಹೋದೆ. ಒಂದು ಸಣ್ಣ ಕಾರ್ಯಕ್ರಮ ಇತ್ತು. ಅಲ್ಲಿ ನನಗೆ ಒಂದು ಸಂತೋಷ ಆಗಿದೆ ಅಂದರೆ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು 2650 ಜನ ಮಕ್ಕಳು. 2650 ಜನದಲ್ಲಿ ಒಬ್ಬರು ಫೇಲ್ ಇಲ್ಲ, ಒಬ್ಬರು ಸೆಕೆಂಡ್ ಕ್ಲಾಸ್ ಇಲ್ಲ, ಎಲ್ಲ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್. ಮತ್ತು ಈ ಸಿರಾದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಕೂಲಿಯ ಮಗ, ಅವನು 10th ರ್ಯಾಂಕ್, 10ನೇ ರ್ಯಾಂಕ್. ಇದನ್ನೆಲ್ಲ ನೋಡಿದಾಗ ನನಗನ್ನಿಸ್ತು, ಬಹುಶಃ ಎಲ್ಲೋ ಒಂದು ಕಡೆಗೆ ಶಿಕ್ಷಣದಿಂದ ಇವತ್ತು ನನಗೆ ಪಾಂಡ್ರಂಗಯ್ಯ ಮತ್ತು ಮಹೇಂದ್ರಪ್ಪ ಯಾವತ್ತೂ ಕೂಡ ಶಿಕ್ಷಣದ ಬಗ್ಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಂಥದ್ದು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನನಗೆ ಯಾವತ್ತೂ ಕೂಡ ಶಿಕ್ಷಣದ ಬಗ್ಗೆ ಅವ್ರು ಹೇಳಿದ್ದನ್ನೇ ನಾನು ಹೆಚ್ಚು ಪರೀಕ್ಷೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನಾನು ಅವ್ರು ಹೇಳಿದ ರೀತಿಯಲ್ಲಿ ಮುನ್ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ನನಗೊಂದು ಎಲ್ಲೋ ಒಂದು ಕಡೆ ತೃಪ್ತಿ ಇದೆ. ಶಿಕ್ಷಣದಲ್ಲಿ ಇವತ್ತು ಅತ್ಯುನ್ನತ ಮಟ್ಟಕ್ಕೆ ಸಂಸ್ಥೆಗಳನ್ನ ಕಟ್ಟುವಂಥ ಕೆಲಸ ಆಗಿರೋದ್ರ ಜೊತೆಗೆ ನಾನು ಮೊನ್ನೆ ಫಸ್ಟ್ ಏಡ್ ಕಾಲೇಜಲ್ಲಿ ಒಂದು ಮಕ್ಕಳನ್ನು ಸಂದರ್ಶನ ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಕೆಲವು ಕಂಪ್ನಿಗಳು ಬಂದಿದ್ದರು. ಅವ್ರು ಹೇಳ್ತಾಯಿದ್ರು, ನನಗೆ ಹೇಳ್ತಾಯಿದ್ರು, 8 ಜನ ಅಲ್ಲಿ ಹೋಗಿ ಅವ್ರು ಓದ್ರ ಜೊತೆ ಹೋದ್ರೆ ಅವರೆಲ್ಲರೂ ಕೂಡ ಸೆಲೆಕ್ಟ್ ಆದರು. ಟೊಯೋಟಾ ಕಂಪ್ನಿ ಮ್ಯಾನೇಜರ್ ಹೇಳ್ತಾಯಿದ್ರು, 56 ಜನನ ನಾವು ಸೆಲೆಕ್ಟ್ ಮಾಡಿದ್ವಿ ಪಾಲಿಟೆಕ್ನಿಕ್ಕಿಂದ ಅಂತ. ಬಹುಶಃ ಇದನ್ನೆಲ್ಲ ನೋಡಿದಾಗ ನಮಗೆ ಗ್ರಾಮೀಣ ಪ್ರತಿಭೆ ಅಂತಕ್ಕಂಥದ್ದು ನಮ್ಮಲ್ಲಿದೆ. ವಿಶೇಷವಾಗಿ ಸಿರಾದಲ್ಲಿ ಇರ್ತಕ್ಕಂಥದ್ದು ಅಂತಂದರೆ ಅದು ಏನು ಕಥೆನೂ ಗೊತ್ತಿಲ್ಲ, ಯಾವುದೋ ರೀತಿಯಲ್ಲಿ ಒಳ್ಳೆಯ ಹೆಸರು ತರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ಭವಿಷ್ಯ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸಿದವರಿಗೆ ಎಲ್ಲೋ ಒಂದು ಕಡೆಗೆ ನಿಮಗೆ ಒಂದೇ ಮಾತು ಹೇಳ್ತಕ್ಕಂಥದ್ದು, ರಾಮಚಂದ್ರಪ್ಪನವರು ಮತ್ತು ನಾಗಣ್ಣನವರು ಮಾರ್ಗದರ್ಶನ ಅವರು ಹೋದ ದಾರಿನಲ್ಲಿ, ಅವ್ರು ಹೇಳಿದ ದಾರಿನಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಿದರೆ ನೀವು ಕೂಡ ಇದೇ ಜಾಗದಲ್ಲಿ ಬಂದು ಕೂತ್ಕೊಂಡು ಸನ್ಮಾನ ಮಾಡಿಸ್ತಕ್ಕಂಥ ಸಂದರ್ಭಕ್ಕೂ ಕೂಡ ಬರ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ತಡವಾಗಿ ಬಂದೆ. ಈಗಾಗಲೇ ಭಾಳ ತಡವಾಗಿದೆ, ಹಾಗಾಗಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದು. 1 ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದ್ರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮ್ಗೆ ಬೇಕು ಅಂದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ.